ಯೂಟ್ಯೂಬ್ ಅನ್ನು ಯಾರು ಸೃಷ್ಟಿಸಿದ್ರು? ಒಂದು ಸಣ್ಣ ಐಡಿಯಾ ಹೇಗೆ ಜಗತ್ತಿನ ಅತಿ ದೊಡ್ಡ ವಿಡಿಯೋ ಪ್ಲಾಟ್ಫಾರ್ಮ್ ಆಯ್ತು ನೋಡೋಣ ಬನ್ನಿ. ಇವತ್ತು ನಾವು ದಿನಕ್ಕೆ ಗಂಟೆಗಟ್ಟಲೆ ಯೂಟ್ಯೂಬ್ ನೋಡ್ತೀವಿ. ಕಾಮಿಡಿ, ನ್ಯೂಸ್, ಸಿನಿಮಾ, ಸಾಂಗ್ಸ್, ಎಜುಕೇಶನ್ ಎಲ್ಲವೂ ಯೂಟ್ಯೂಬ್ ನಲ್ಲಿ ಇದೆ. ಆದ್ರೆ ಒಂದೇ ಪ್ರಶ್ನೆ, ಈ ಯೂಟ್ಯೂಬ್ ಅನ್ನೋ ಐಡಿಯಾ ಮೊದಲು ಯಾರಿಗೆ ಬಂತು? ಒಂದು ಸಿಂಪಲ್ ವಿಡಿಯೋ ವೆಬ್ಸೈಟ್ಗೆ ಹೇಗೆ ಜಗತ್ತಿನ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಆಯ್ತು? ಮತ್ತು ಗೂಗಲ್ ಯಾಕೆ ಇದನ್ನು ಕೋಟ್ಯಾಂತರ ರೂಪಾಯಿಗೆ ಖರೀದಿ ಮಾಡಿತು? ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಹುಟ್ಟಿದ ರಿಯಲ್ ಸ್ಟೋರಿ ನೋಡೋಣ ಬನ್ನಿ. 2004ರ ಸಮಯದಲ್ಲಿ ಇಂಟರ್ನೆಟ್ ಇವತ್ತಿನಷ್ಟು ಈಸಿ ಇರಲಿಲ್ಲ. ವಿಡಿಯೋ ನೋಡ್ಬೇಕಂದ್ರೆ ಸಿಡಿ ಬೇಕು ಅಥವಾ ದೊಡ್ಡ ದೊಡ್ಡ ಫೈಲ್ಸ್ ಡೌನ್ಲೋಡ್ ಮಾಡಬೇಕಾಗಿತ್ತು. ಆ ಸಮಯದಲ್ಲಿ ಫೇಸ್ಬುಕ್ ಹೊಸದಾಗಿ ಬಂದಿತ್ತು, ಇನ್ಸ್ಟಾಗ್ರಾಮ್ ಇರಲಿಲ್ಲ, ಟಿಕ್ ಟಾಕ್ ಕೂಡ ಇರಲಿಲ್ಲ. ಒಂದು ವಿಡಿಯೋ ಇಂಟರ್ನೆಟ್ ಅಲ್ಲಿ ಶೇರ್ ಮಾಡೋದು ತುಂಬಾ ಕಷ್ಟವಾಗಿತ್ತು. ಅದೇ ಸಮಯದಲ್ಲಿ ಅಮೆರಿಕನಲ್ಲಿ ಪೇಪಾಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ 3 ಫ್ರೆಂಡ್ಸ್ ಒಂದು ಪ್ರಾಬ್ಲಮ್ ನೋಟಿಸ್ ಮಾಡಿದ್ರು. ಯೂಟ್ಯೂಬ್ ಅನ್ನು ಕ್ರಿಯೇಟ್ ಮಾಡಿದವರು ಸ್ಟೀವ್ ಚೆನ್, ಚಾದರ್ಲಿ, ಜಾವಿದ್ ಕರೀಂ. ಈ 3 ಮೊದಲು ಪೇಪಾಲ್ ನಲ್ಲಿ ಕೆಲಸ ಮಾಡ್ತಿದ್ರು. ಒಂದು ದಿನ ಅವರು ಆನ್ಲೈನ್ ನಲ್ಲಿ ವಿಡಿಯೋ ಶೇರ್ ಮಾಡೋಕೆ ಈಸಿವೇ ಇಲ್ಲ ಅನ್ನೋದು ಗಮನಿಸಿದ್ರು. ಯಾಕೆ ಜನರು ಸುಲಭವಾಗಿ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಬಾರದು ಅನ್ನೋ ಐಡಿಯಾ ಬಂತು. ಅದೇ ಐಡಿಯಾ ನಂತರ ಯೂಟ್ಯೂಬ್ ಆಯ್ತು. ಮೊದಲಿಗೆ ಅವರು ಡೇಟಿಂಗ್ ವೆಬ್ಸೈಟ್ ತರ ಮಾಡೋಕೆ ಯೋಚಿಸಿದ್ರು. ಜನರು ತಮ್ಮ ವಿಡಿಯೋ ಅಪ್ಲೋಡ್ ಮಾಡಿ ಪಾರ್ಟ್ನರ್ ಹುಡುಕೋಕೆ ಕಾನ್ಸೆಪ್ಟ್. ಆದ್ರೆ ಅದು ವರ್ಕ್ ಆಗ್ಲಿಲ್ಲ. ನಂತರ ಅವರು ಐಡಿಯಾ ಚೇಂಜ್ ಮಾಡಿದ್ರು. ಯಾವುದೇ ವಿಡಿಯೋ ಯಾರಾದರೂ ಅಪ್ಲೋಡ್ ಮಾಡಬಹುದು ಅಂತ ಓಪನ್ ಪ್ಲಾಟ್ಫಾರ್ಮ್ ಮಾಡಿದ್ರು. ಅದೇ ಗೇಮ್ ಚೇಂಜರ್ ಆಯಿತು. 2005 ಏಪ್ರಿಲ್ 23ರಂದು ಮೊದಲ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಆಯಿತು. ವಿಡಿಯೋ ಹೆಸರು ಮೀ ಎಟ್ ದ ಝೂ. ಈ ವಿಡಿಯೋ ಅಪ್ಲೋಡ್ ಮಾಡಿದವರು ಜಾವಿದ್ ಕರೀಂ. ಅವನು ಝೂ ಮುಂದೆ ನಿಂತು ಸಿಂಪಲ್ ಆಗಿ ಮಾತಾಡಿದ್ದ ವಿಡಿಯೋ. ಆ ವಿಡಿಯೋ ಇವತ್ತಿಗೂ ಯೂಟ್ಯೂಬ್ ನಲ್ಲಿ ಇದೆ. ಜನರಿಗೆ ಯೂಟ್ಯೂಬ್ ತುಂಬಾ ಈಸಿ ಅನಿಸ್ತಾ ಇದೆ. ಯಾಕೆಂದ್ರೆ ಫ್ರೀ, ಫಾಸ್ಟ್, ಸಿಂಪಲ್ ಅಪ್ಲೋಡ್, ಯಾರಾದ್ರೂ ನೋಡಬಹುದು. ಅಮೆರಿಕದಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಮೊದಲು ಹೆಚ್ಚು ಯೂಸ್ ಮಾಡ್ತಾ ಇದ್ರು. ನಂತರ ಮ್ಯೂಸಿಕ್ ವಿಡಿಯೋಸ್, ಫನ್ನಿ ಕ್ಲಿಪ್ಸ್, ಕ್ರಿಕೆಟ್ ಹೈಲೈಟ್ಸ್ ಅಪ್ಲೋಡ್ ಆಗ್ತಾ ಇತ್ತು. ಕೆಲವೇ ತಿಂಗಳಲ್ಲಿ ಲಕ್ಷಾಂತರ ಜನ ಯೂಟ್ಯೂಬ್ ಯೂಸ್ ಮಾಡತೊಡಗಿದರು. ಗೂಗಲ್ ಯಾಕೆ ಯೂಟ್ಯೂಬ್ ಖರೀದಿ ಮಾಡ್ತು? 2006ರಲ್ಲಿ ಗೂಗಲ್ ಯೂಟ್ಯೂಬ್ ಗ್ರೋತ್ ನೋಡಿ ಶಾಕ್ ಆಯ್ತು. ಪ್ರತಿದಿನ ಕೋಟಿ ಕೋಟಿ ವ್ಯೂಸ್ ಬರ್ತಾ ಇತ್ತು. ಆದ್ದರಿಂದ ಗೂಗಲ್ ಒಂದು ದೊಡ್ಡ ಡಿಸಿಷನ್ ತೆಗೆದುಕೊಳ್ತು. ಯೂಟ್ಯೂಬ್ ಅನ್ನು ಸುಮಾರು $1.65 ಬಿಲಿಯನ್ ಗೆ ಖರೀದಿ ಮಾಡಿತು. ಆ ಸಮಯದಲ್ಲಿ ಹಲವಾರು ಹೇಳಿದ್ರು, ಒಂದು ವಿಡಿಯೋ ವೆಬ್ಸೈಟ್ ಇಷ್ಟು ಹಣ, ಆದ್ರೆ ಗೂಗಲ್ ಫ್ಯೂಚರ್ ನೋಡ್ತು. ಯೂಟ್ಯೂಬ್ ಹೇಗೆ ಜಗತ್ತನ್ನು ಬದಲಾಯಿಸಿತು? ಯೂಟ್ಯೂಬ್ ಬಂದ ನಂತರ ಟಿವಿ ಇಂಪಾರ್ಟೆನ್ಸ್ ಕಡಿಮೆ ಆಯಿತು. ನಾರ್ಮಲ್ ಪೀಪಲ್ ಸೆಲೆಬ್ರಿಟೀಸ್ ಆದ್ರು. ಆನ್ಲೈನ್ ಲರ್ನಿಂಗ್ ಈಸಿ ಆಯಿತು. ಸ್ಮಾಲ್ ಕ್ರಿಯೇಟರ್ಸ್ ಹಣ ಅರ್ನ್ ಮಾಡೋಕೆ ಶುರು ಮಾಡಿದ್ರು. ಇವತ್ತು ಮಕ್ಕಳು ಕೂಡ ಯೂಟ್ಯೂಬ್ ಮೂಲಕ ಕಲಿತಾರೆ. ಕುಕಿಂಗ್ ಇಂದ ಸ್ಪೇಸ್ ಸೈನ್ಸ್ ವರೆಗೂ ಎಲ್ಲವೂ ಯೂಟ್ಯೂಬ್ ನಲ್ಲಿದೆ. ಬಿಗ್ಗೆಸ್ಟ್ ಯೂಟ್ಯೂಬರ್ಸ್ ಅಂಡ್ ಗ್ರೋತ್. ಇವತ್ತು ಯೂಟ್ಯೂಬ್ ನಲ್ಲಿ ಕೋಟಿ ಸಬ್ಸ್ಕ್ರೈಬರ್ಸ್ ಇರುವ ಕ್ರಿಯೇಟರ್ಸ್ ಇದ್ದಾರೆ. ಕೆಲವರು ಗೇಮ್ಸ್ ಆಡ್ತಾರೆ, ಕೆಲವರು ಎಜುಕೇಶನ್ ಕೊಡ್ತಾರೆ, ಇನ್ನು ಕೆಲವರು ಸಿನಿಮಾ ರಿವ್ಯೂ ಕೊಡ್ತಾರೆ. ಒಂದು ಮೊಬೈಲ್ ಫೋನ್ ಇದ್ದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಹುದು. ಅದಕ್ಕೆ ಯೂಟ್ಯೂಬ್ ಮಿಲಿಯನ್ಸ್ ಜನರ ಡ್ರೀಮ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಒಂದು ಸಿಂಪಲ್ ಐಡಿಯಾ, 3 ಫ್ರೆಂಡ್ಸ್, ಒಂದು ಸ್ಮಾಲ್ ರೂಮ್. ಅಷ್ಟರಿಂದ ಶುರುವಾದ ಯೂಟ್ಯೂಬ್ ಇವತ್ತು ಜಗತ್ತಿನ ಅತಿ ದೊಡ್ಡ ವಿಡಿಯೋ ಪ್ಲಾಟ್ಫಾರ್ಮ್ ಆಗಿದೆ. ಅದರಿಂದ ಒಂದು ಲೆಸನ್, ಸಣ್ಣ ಐಡಿಯಾ ಅನ್ನೋದು ಸಣ್ಣದೇ ಇಲ್ಲ. ಸರಿಯಾದ ಸಮಯದಲ್ಲಿ ಅದು ಜಗತ್ತನ್ನೇ ಚೇಂಜ್ ಮಾಡಬಹುದು. ಇವತ್ತು ನಾವು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನೋಡ್ತೀವಿ, ಆದರೆ ಒಮ್ಮೆ ಯೋಚಿಸಿ ನೋಡಿ, ಆ 3 ಫ್ರೆಂಡ್ಸ್ ಆ ಐಡಿಯಾ ಮಾಡಲಿಲ್ಲ ಅಂದ್ರೆ ಇವತ್ತಿನ ಕ್ರಿಯೇಟರ್ಸ್, ಲಾಗರ್ಸ್, ಆನ್ಲೈನ್ ಟೀಚರ್ಸ್ ಯಾರು ಇರಲಿಲ್ಲ. ಒಂದು ಸಿಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಶುರುವಾದ ಯೂಟ್ಯೂಬ್ ಇವತ್ತು ಕೋಟ್ಯಾಂತರ ಜನರ ಜೀವನ ಬದಲಾಯಿಸಿದೆ. ಇವತ್ತು ಯೂಟ್ಯೂಬ್ ಕೇವಲ ಒಂದು ಆಪ್ ಅಲ್ಲ, ಅದು ಕೋಟ್ಯಾಂತರ ಜನರ ಕನಸು. ಯಾರೋ ಎಂಟರ್ಟೈನ್ಮೆಂಟ್ ನೋಡ್ತಾರೆ, ಯಾರೋ ಎಜುಕೇಶನ್ ಕಲಿತಾರೆ, ಮತ್ತೊಬ್ಬರು ತಮ್ಮ ಜೀವನವನ್ನೇ ಬದಲಾಯಿಸಿಕೊಳ್ಳುತ್ತಾರೆ.
ಆದರೆ ಇದರ ಹಿಂದೆ ಇದ್ದಿದ್ದು ಒಂದೇ ಒಂದು ಸಿಂಪಲ್ ಥಾಟ್: ವಿಡಿಯೋ ಶೇರ್ ಮಾಡೋದು ಈಸಿ ಆಗಿರಬೇಕು. ಒಂದು ಸ್ಮಾಲ್ ಐಡಿಯಾ ಇಂದು ಎಂಟೈರ್ ವರ್ಲ್ಡ್ ಅನ್ನು ಕನೆಕ್ಟ್ ಮಾಡಿದೆ. ಹಾಗಾಗಿ ನಿಮ್ಮ ಬಳಿ ಕೂಡ ಒಂದು ಐಡಿಯಾ ಇದ್ದರೆ ಅದನ್ನು ಇಗ್ನೋರ್ ಮಾಡಬೇಡಿ, ಯಾಕೆಂದರೆ ನೆಕ್ಸ್ಟ್ ಬಿಗ್ ಸಕ್ಸಸ್ ಸ್ಟೋರಿ ನಿಮ್ಮದಾಗಿರಬಹುದು. ಒಂದು ಕ್ಯಾಮೆರಾ, ಒಂದು ಐಡಿಯಾ ಮತ್ತು ಡ್ರೀಮ್ ನೋಡಿದ ಮೂವರು ಫ್ರೆಂಡ್ಸ್. ಅವರು ಕ್ರಿಯೇಟ್ ಮಾಡಿದ ಯೂಟ್ಯೂಬ್ ಇವತ್ತು ಜಗತ್ತನ್ನೇ ಚೇಂಜ್ ಮಾಡಿದೆ. ಹಾಗಾದರೆ ನೀವು ಕೂಡ ಇಂದು ಸ್ಟಾರ್ಟ್ ಮಾಡಿದ ಒಂದು ಸ್ಮಾಲ್ ಸ್ಟೆಪ್ ನಾಳೆ ಹಿಸ್ಟ್ರಿ ಆಗಬಹುದು. ಡ್ರೀಮ್ ಬಿಗ್, ಸ್ಟಾರ್ಟ್ ಸ್ಮಾಲ್, ಬಟ್ ನೆವರ್ ಸ್ಟಾಪ್.